ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ನೋ ಓವಲೇಷನ್ ಆಫ್ಟರ್ HCG ಶಾಟ್. HCG ಅಂದರೆ ಏನು ಹೇಳಿ? ಟ್ರಿಗರ್ ಶಾಟ್. ಏನಕ್ಕೆ ಇದನ್ನು ಕೊಡ್ತಾರೆ ಅಂತಂತಂದರೆ ಓವಲೇಷನಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಕೊಡ್ತಾರೆ. ಇದನ್ನು ಕೊಟ್ಟು 36 to 48 ಅವರ್ಸಲ್ಲಿ ಓವಲೇಷನ್ ಆಗುತ್ತೆ ಅನ್ನೋದು ಕನ್ಫರ್ಮೇಷನ್ ಯೂಶಲ್. ಆಯಿತಾ? ದಿಸ್ ಇಸ್ ವೆರಿ ಬೇಸಿಕ್. ಇದನ್ನ ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತಾರೆ? ನಾರ್ಮಲ್ ಆಗಿ ಫಾಲಿಕ್ಯುಲರ್ ಸ್ಟಡಿನಲ್ಲಿ ಯೂಸ್ ಮಾಡ್ತಾರೆ, ಓವಲೇಷನ್ ಇಂಡಕ್ಷನಲ್ಲಿ ಯೂಸ್ ಮಾಡ್ತಾರೆ, IUI-ನಲ್ಲೂ ಕೂಡ ಯೂಸ್ ಮಾಡ್ತಾರೆ, IVF ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ವೆರಿ ಬೇಸಿಕ್. ಆ್ಯಂಡ್ ಯಾರಿಗೆಲ್ಲ ಓವಲೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ಆ್ಯನ್ ಓವಲೇಟರಿ ಸೈಕಲ್ಸ್ ಇರುತ್ತೆ, ಲೈಕ್ PCOD ಯಾರಿಗೆಲ್ಲ ಇರುತ್ತೆ, ಅಂಥವ್ರಿಗೆಲ್ಲರಿಗೂ ಕೂಡ ಈ HCG ಶಾಟ್ನ ಕೊಡ್ತಾರೆ. ಇದು ಟ್ರಿಗರ್ ಶಾಟ್ ಟು ಓವಲೇಟ್. ಆಯಿತಾ? ಸೊ ಇದನ್ನ ಎಷ್ಟು ಕಾಸ್ಟ್ ಆಗುತ್ತೆ, ಹೇಗೆ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನೇ ಇದೆ. ಅದನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಈಗ ಟಾಪಿಕ್ ಏನು ಅಂತಂತಂದರೆ, ಯೂಶಲ್ ಆಗಿ ಏನಂತ ಹೇಳ್ತಾರೆ, HCG ಶಾರ್ಟ್ ಕೊಟ್ಟ ಮೇಲೆ ಓವಲೇಷನ್ ಆಗುತ್ತೆ ಅನ್ನೋದು ಕನ್ಫರ್ಮೇಷನ್ ವಿಚ್ ಡಾಕ್ಟರ್ ಗಿವ್ ಟು ಅಸ್ ಅಲ್ವಾ. ಆದರೆ ಈಗ ಕೆಲವೊಂದಿಷ್ಟು ಜನ, ಸುಮಾರಷ್ಟು ಜನ ಹೇಳ್ತಾ ಇರೋದು ಕಾಮೆಂಟ್ಸಲ್ಲಿ ನೋಡ್ತಾ ಇರ್ತೀನಿ, HCG ಶಾರ್ಟ್ ತೊಗೊಂಡ್ಮೇಲೂ ಓವಲೇಷನ್ ಆಗಿಲ್ಲ ಅಕ್ಕ, ಯಾಕೆ ಅಂತಂತ ಹೇಳಿದ್ರೆ ನಾನು ಫಸ್ಟ್ ಶಾಕ್ ಆದೆ, ಯಾಕೆ ಅಂತಂತ ಹೇಳಿ. ಆಮೇಲೆ ಅನ್ನಿಸ್ತು ಡೋಸೇಜ್ ಸಾಕಾಗಿಲ್ಲ ಅಂತಂತ ಹೇಳಿ ಅನ್ನಿಸ್ತು. ಮೋಸ್ಟ್ ಆಫ್ ದಿ ಟೈಮ್ ಡೋಸೇಜ್ ಏನು ಕೊಡ್ತಾರಲ್ಲ ಅದು ಒಬ್ಬೊಬ್ಬರಿಗೆ ಜಾಸ್ತಿ ಡೋಸೇಜ್ ಬೇಕಾಗಬಹುದು, ಕೆಲವೊಂದಿಷ್ಟು ಜನಕ್ಕೆ ಡೋಸೇಜ್ ಕಮ್ಮಿ ಬೇಕಾಗಬಹುದು. ಆಯಿತಾ? ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಆಮೇಲೆ ಗೊತ್ತಾಯಿತು ಬರೀ ಡೋಸೇಜ್ ಅಷ್ಟೇ ಅಲ್ಲ, ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ಯಾವೆಲ್ಲ ರೀಸನ್ಸಿಂದ HCG ಶಾರ್ಟ್ ತೊಗೊಂಡ್ಮೇಲೂ ಕೂಡ ನಿಮಗೆ ಓವಲೇಷನ್ ಆಗ್ತಿಲ್ಲ ಅಂತಂತಂದರೆ ಏನೆಲ್ಲ ರೀಸನ್ ಇರಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ರೀಸನು ಹೈ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅಂದರೆ LH ಆ್ಯಂಡ್ FSH ಏನು ಮೇಜರ್ ಹಾರ್ಮೋನ್ಸ್ ಇದೆಲ್ಲ ಓವಲೇಷನ್ ಪ್ರಾಸೆಸ್ಸಲ್ಲಿ. LH ಅಂದರೆ ಲುಟನೈಸಿಂಗ್ ಹಾರ್ಮೋನ್, FSH ಅಂತಂದರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. FSH ಏನು ಮಾಡುತ್ತೆ, ಎಗ್ಸ್ನ ತುಂಬ ಚೆನ್ನಾಗಿ ಒಳ್ಳೆ ಸೈಜ್ ಬರೋವರೆಗೂ ಗ್ರೋ ಆಗೋದಕ್ಕೆ, ಅಂದರೆ ಬೆಳೆಯೋದಕ್ಕೆ ಹೆಲ್ಪ್ ಮಾಡುವಂತಹ ಹಾರ್ಮೋನು FSH. ಆಯಿತಾ? LH ಏನು ಅಂತಂತಂದರೆ ಓವಲೇಷನ್ ಆಗೋವಾಗ ಇರುವಂತಹ ಹಾರ್ಮೋನು LH, ಲುಟನೈಸಿಂಗ್ ಹಾರ್ಮೋನ್. ಸೊ ಇವೆರಡು ಹಾರ್ಮೋನ್ ಎಷ್ಟು ಇಂಬ್ಯಾಲೆನ್ಸ್ ಆಗಿಬಿಟ್ಟಿರ್ತವೆ ಅಂತಂದರೆ, ಅಲ್ಪ ಸ್ವಲ್ಪ ಇಷ್ಟು ಇದ್ದಾವಾಗ ನೀವು ಓವಲೇಷನ್ ಟ್ರಿಗರ್ ಶಾಟ್ ತೊಗೊಂಡ್ರಿ ಅಂತಂದರೆ, HCG ಶಾರ್ಟ್ ತೊಗೊಂಡ್ರಿ ಅಂತಂತಂದರೆ ಆವಾಗ HCG ಏನು ಮಾಡುತ್ತೆ ಅಂದರೆ LH ಕೆಲಸನ ಮಾಡಿ ಓವಲೇಷನ್ ಆಗೋ ಹಾಗೆ ಮಾಡುತ್ತೆ. ಆಯಿತಾ? ಯಾವಾಗ ಇದರ ಅಂತರ ತುಂಬ ಜಾಸ್ತಿ, ಆಯಿತಾ, ತುಂಬ ಡಿಫ್ರೆನ್ಸ್, ತುಂಬ ಇಂಬ್ಯಾಲೆನ್ಸ್ ಇತ್ತು ಅಂತಂತಂದರೆ, ವೆರಿ ಹೈ ಇಂಬ್ಯಾಲೆನ್ಸ್, ನಾನು ಹೇಳ್ತಾ ಇರೋದು FSH ಆ್ಯಂಡ್ LH ಅಂತ ಮಾತ್ರ. ಆಯಿತಾ? ಇದ್ರ ಜೊತೆಗೆ ಉಳಿದ ಎಲ್ಲ ಹಾರ್ಮೋನ್ಸ್ ನಮ್ಮ ಬಾಡಿನಲ್ಲಿ ಏನೆಲ್ಲ ಕರೆಕ್ಟಾಗಿ ಕೆಲಸ ಮಾಡಬೇಕು, ನಮ್ಮ ರಿಪ್ರೊಡಕ್ಟಿವ್ ಆರ್ಗನ್ಸ್ ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಏನೆಲ್ಲ ಹಾರ್ಮೋನ್ಸ್ ಬೇಕು, ಆ ಎಲ್ಲ ಹಾರ್ಮೋನ್ಸನ್ನು ಸೇರಿಕೊಂಡು ತುಂಬ ಇಂಬ್ಯಾಲೆನ್ಸ್ ಇದ್ದವಾಗ, ತುಂಬ ಹೆಚ್ಚು ಕಡಿಮೆ ಇತ್ತು ಅಂತ ಅಂದವಾಗ ನಾವು ತೊಗೊಂಡಿರೋ HCG ಶಾರ್ಟ್, ಟ್ರಿಗರ್ ಶಾರ್ಟು ಸಫಿಷಿಯೆಂಟ್ ಇರೋದಿಲ್ಲ. ಆಯಿತಾ? ಸೊ ಆವಾಗ ಅದು ಎಷ್ಟೇ ಕಷ್ಟಪಟ್ರೂ ಓವಲೇಷನ್ ಆಗೋದಕ್ಕೆ ಹೆಲ್ಪ್ ಮಾಡೋಕ್ಕೆ ಆಗೋದಿಲ್ಲ HCGಗೆ. ಆಯಿತಾ? ದಿಸ್ ಇಸ್ ಒನ್ ರೀಸನ್. ತುಂಬ ಹಾರ್ಮೋನಲ್ ಬ್ಯಾಲೆನ್ಸ್, ವೆರಿ ಹೈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂತಂತಂದರೆ HCG ಶಾಟ್ ಯೂಶ್ವಲಿ ವರ್ಕ್ ಆಗಲ್ಲ. ನೆಕ್ಸ್ಟ್ ರೀಸನು, ಓವರಿ ಒಳಗೆ ಇರುವಂತಹ ಫಾಲಿಕಲ್ಸ್, ಏನು ಫಾಲಿಕಲ್ ಒಳಗಡೆ ಎಗ್ ಇರುತ್ತಲ್ವ, ಸೊ ಈ ಫಾಲಿಕಲ್ಸು ಮೇ ಬಿ ಕೊಟ್ಟಿರೋ HCG ಶಾಟ್ಗೆ ಟಿಪಿಕಲ್ ಆಗಿ ಹೇಗೆ ರೆಸ್ಪಾಂಡ್ ಮಾಡಬೇಕು ಹಾಗೆ ರೆಸ್ಪಾಂಡ್ ಮಾಡದೇನೂ ಇರಬಹುದು. ಆಯಿತಾ? ಸೊ ಇದು ಯಾವಾಗ ಆಗುತ್ತೆ ಯೂಶಲಿ ಅಂತಂತಂದರೆ, PCOD ಇದ್ದಂಥವ್ರಿಗೆ ಇದು ಹಿಂಗೆ ಆಗುತ್ತೆ. ಯಾಕಂತಂದರೆ PCOD ಇದ್ದವ್ರ ಬಾಡಿನಲ್ಲಿ ಏನು ಓವರಿ ಆಯಿತು, ಫಾಲಿಕಲ್ಸ್ ಆಯಿತು, ಎಗ್ಸ್ ಆಯಿತು, ಏನಿರುತ್ತೆ ತುಂಬ ಸ್ಟಬ್ಬನ್ ಇರುತ್ತೆ. ಅಂತಂದರೆ ತುಂಬ ಹಠಮಾರಿ. ಆಯಿತಾ? ಯಾರು ಏನು ಹೇಳಿದ್ರು ಕೇಳೋದಿಲ್ಲ, ಆ ಥರ ಕಂಡೀಷನ್ ಇರುತ್ತೆ. ಆಯಿತಾ? ಸೊ ಆ ಥರ ಕಂಡೀಷನ್ ಇದ್ದವಾಗ ನೀವು HCGನ ಕಳಿಸಿದ್ರು ಅಷ್ಟೇ, ಅವ್ರ ಅಪ್ಪನ ಕಳಿಸಿದ್ರು ಅಷ್ಟೇ, ಯಾರ ಮಾತನ್ನು ಕೇಳಲ್ಲ. ಆಯಿತಾ? ಸೊ ಸಿಂಪಲ್ ಆ್ಯಸ್ ದ್ಯಾಟ್. ಸೊ ಯಾವಾಗ ಫಾಲಿಕಲ್ಸ್ ಆರ್ ವೆರಿ ಸ್ಟಬ್ಬನ್, ತುಂಬ ಹಠಮಾರಿ ಆಗಿರುವಂತಹ ಫಾಲಿಕಲ್ಸ್ ಇರುತ್ತೆ, ಯಾವಾಗ PCOD ಇದ್ದಂಥವರ ಓವರೀಸಲ್ಲಿ ತುಂಬ ಸ್ಟಬನ್ ಆಗಿರುವಂತಹ ಫಾಲಿಕಲ್ಸ್ ಇರುತ್ತೆ, ನಾನು ಓವಲೇಷನ್ ಆಗಕ್ಕೆ ಬಿಡೋದೇ ಇಲ್ಲ, ನಾನು ಓಪನ್ ಆಗೋದೇ ಇಲ್ಲ, ಎಗ್ನ ಆಚೆ ಕಳಿಸೋದೇ ಇಲ್ಲ, ಏನಾದರೂ ಕಳಿಸಲ್ಲ, ಯಾರು ಬಂದರೂ ಕಳಿಸಲ್ಲ ಅಂತಂತ ಹೇಳಿ ಹಠ ಮಾಡ್ಕೊಂಡು ಕೂತಿರುತ್ತಲ್ಲ, ಅಂಥವ್ರ ಬಾಡಿನಲ್ಲಿ HCG ಶಾರ್ಟು ವರ್ಕ್ ಆಗಲ್ಲ. ಆಯಿತಾ? ಸೊ ಮೋಸ್ಟ್ ಆಫ್ ದಿ ಟೈಮ್ ನನಗೆ HCG ಶಾರ್ಟ್ ತೊಗೊಂಡು ಸಾಕಾಯಿತು. ನನಗೆ ಅವಾಗ ಏನು ಅನ್ನೋದೂ ಗೊತ್ತಿರಲಿಲ್ಲ.
ಏನು ವರ್ಕ್ ಆಗಲಿಲ್ಲ ಅಷ್ಟೇ ಟಿಪಿಕಲ್. ಸೊ ಟಿಪಿಕಲಿ PCOD ಇದ್ದಂಥವ್ರಿಗೆ ಮೋಸ್ಟ್ ಆಫ್ ದಿ ಪೀಪಲ್ಗೆ ನೋಡಿ ಬ್ಯೂಟಿ ಅಂದರೆ ಇದೆ. ನನಗೆ PCOD ಸಿಂಪ್ಟಮ್ಸ್ ಯಾವಾಗ ಕಮ್ಮಿ ಆಯಿತು, ನಾನು ಯಾವಾಗ ಸುಮಾರು 1 ವರ್ಷ ಮೇಲೆ ನನ್ನ ಡಯಟು, ಎಕ್ಸಸೈಸ್, ವಾಕ್, ಯೋಗ ಎಲ್ಲ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ ವೇಟ್ ರಿಡಕ್ಷನ್ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ಅದೇ HCG ಶಾರ್ಟ್ ತೊಗೊಂಡೆ ಓವಲೇಷನ್ ಕೂಡ ಆಯಿತು. ಯಾವಾಗ ಎಗ್ ಸೈಜ್ ಚೆನ್ನಾಗಿ ಇಲ್ಲದೆ ಇದ್ರೂ, ತುಂಬ ಚೆನ್ನಾಗಿರಲಿಲ್ಲ, ನಂದು ಹಾರ್ಡ್ಲಿ ಒಂದು 10 mm 12 mm ಏನೋ ಇತ್ತು ಅಷ್ಟೇ ಆಯಿತಾ. ಅದು ಉಲ್ಟಾ ಶ್ರಿಂಕ್ ಆಗ್ತಾ ಇತ್ತು. ಆ್ಯಕ್ಚುಲಿ ಏನಾಗಬೇಕು, ಫಾಲಿಕಲ್ಸ್ ನೋಡಿ ಎಂತೆಂಥ ಡಿಫಿಕಲ್ಟೀಸ್ ಬರುತ್ತೆ ಅಂತ ನನಗೆ ಎಕ್ಸಾಂಪಲ್ಲು. ಯೂಶಲ್ ಆಗಿ ಏನಾಗಬೇಕು, ಹಿಂಗೆ ಬೆಳೀತಾ ಬೆಳೀತಾ ಹೋಗ್ಬೇಕಲ್ವಾ ಫಾಲಿಕಲ್ಸು. ನಂದು ಫಾಲಿಕಲ್ ಒಂದು ಸೈಜ್ ರೀಚ್ ಆಗಿ ಉಲ್ಟಾ ಶ್ರಿಂಕ್ ಆಗ್ತಾ 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 ಬರ್ತಾ ಇತ್ತಂತೆ. ಸಿ ದ ಬ್ಯೂಟಿ. ಇದಕ್ಕೇನು ಹೇಳೋದು ಆಯಿತಾ. ಬಟ್ ಅಂದ್ರೂ ಡಾಕ್ಟರು ಫಾಲಿಕಲ್ ಇದೆ, ಫಾಲಿಕಲ್ ಒಳಗೆ ಎಗ್ ಕೂಡ ಇದೆ ಆಯಿತಾ, ಸೈಜ್ ಚಿಕ್ಕದಿದೆ ನೋಡೋಣ ಅಂತಂತ ಹೇಳ್ಬಿಟ್ಟು ಆ ಸೈಜ್ ಇರೋ ಎಗ್ಗೂ ಕೂಡ ಫಾಲಿಕಲ್ಗೂ ಕೂಡ HCG ಶಾರ್ಟ್ ಕೊಟ್ಟರು. ಬಟ್ ಆವಾಗ ನನ್ನ ವೇಟ್ ರಿಡ್ಯೂಸ್ ಆಗಿದ್ದಕ್ಕೂ ಆ್ಯಂಡ್ ನನ್ನ ಡಯಟು, ಯೋಗ ಅದೆಲ್ಲ ಮಾಡಿ ಒಂದು ಸ್ವಲ್ಪ ಬಾಡಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ದಕ್ಕೋ ಏನೋ HCG ಶಾರ್ಟ್ ವರ್ಕ್ ಆಯಿತು. ಬಟ್ ಅದೇ ಮುಂಚೆ HCG ಶಾರ್ಟ್ ವರ್ಕ್ ಆಗಿಲ್ಲ ನನಗೆ ಯಾವಾಗ್ಲೂ ಆಯಿತಾ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್ ಬಾಡಿ. ಓಕೆ, ಸೊ ಇಷ್ಟೇ. PCOD ಇದ್ದಂಥವ್ರಿಗೆ ಯೂಶಲ್ ಆಗಿ ಫಾಲಿಕಲ್ಸು ಟಿಪಿಕಲ್ ಆಗಿ ರಿಯಾಕ್ಟ್ ಮಾಡಲ್ಲ, ರೆಸ್ಪಾಂಡ್ ಮಾಡಲ್ಲ HCG ಶಾರ್ಟ್ಗೆ. ನೆಕ್ಸ್ಟ್ ರೀಸನ್ನು ಓವರಿಯನ್ ಡಿಸ್ಫಂಕ್ಷನ್. ಇದು ಅಂತೂ PCOD ಇದ್ದವ್ರಿಗೆ ತುಂಬಾ ಕಾಮನ್. ಓವರಿ ಏನು ಮಾಡುತ್ತೆ ಅಂತಂತಂದರೆ ಓವರೀಸ್ ಸ್ಟಾಪ್ ವರ್ಕಿಂಗ್ ಆಯಿತಾ, ಫಂಕ್ಷನ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಕೇಸಸಲ್ಲಿ ಓವರಿಯನ್ ಡ್ರಿಲ್ಲಿಂಗ್ ಕೂಡ ಮಾಡ್ತಾರೆ. ಸೊ ದ್ಯಾಟ್ ಓವರೀಸ್ಗೆ ಸೆನ್ಸಿಟಿವಿಟಿ ಬಂದು ನಾರ್ಮಲ್ ಆಗಿ ಹೆಂಗೆ ಕೆಲಸ ಮಾಡಬೇಕು ಆ ಥರ ಕೆಲಸ ಮಾಡಲಿ ಅನ್ನೋದಕ್ಕೋಸ್ಕರನೇ ಓವರಿಯನ್ ಡ್ರಿಲ್ಲಿಂಗ್ ಮಾಡ್ತಾರೆ ಆಯಿತಾ. ಸೊ ದ್ಯಾಟ್ ಈಸ್ಟ್ರೋಜನ್ ಪ್ರೊಡಕ್ಷನ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿ, ಯಾಕಂದರೆ ಈಸ್ಟ್ರೋಜನ್ ಡಾಮಿನೆನ್ಸ್ ಇರುತ್ತೆ PCOD ಇದ್ದವ್ರಿಗೆ ಯೂಶಲ್ ಆಗಿ ಆಯಿತಾ. ಸೊ ಹಾಗಾಗಿ ಈಸ್ಟ್ರೋಜನ್ ಜಾಸ್ತಿ ಇದ್ದವಾಗ, ತುಂಬ ಸ್ಟವನ್ ಇದ್ದವಾಗ, PCOD ಇದ್ದವಾಗ ಓವರಿಯನ್ ಫಂಕ್ಷನ್ ಮಾಡೋದನ್ನೇ ಕಮ್ಮಿ ಮಾಡುತ್ತೆ. ಇದೊಂದು ಎಕ್ಸಾಂಪಲ್ ನಾನು ಹೇಳಿದ್ದು. ಬಟ್ ಇವೊಂದು ಪೀರಿಯಡ್ಸ್ ಆರ್ ರೆಗ್ಯುಲರ್, ಕೆಲವೊಂದಿಷ್ಟು ಜನಕ್ಕೆ ಓವರಿಯನ್ ಡಿಸ್ಫಂಕ್ಷನ್ ಇರುತ್ತೆ ಆಯಿತಾ. ಓವರಿ ರೆಸ್ಪಾಂಡ್ ಮಾಡೋದನ್ನು ಸ್ಟಾಪ್ ಮಾಡಿಬಿಡುತ್ತೆ, ಫಂಕ್ಷನ್ ಮಾಡೋದನ್ನು ಸ್ಟಾಪ್ ಮಾಡಿಬಿಡುತ್ತೆ ಆಯಿತಾ. ಆ ಥರ ಕೇಸಸಲ್ಲೂ ಕೂಡ HCG ಶಾರ್ಟ್ ತೊಗೊಂಡಾಗ ವರ್ಕ್ ಆಗೋದಿಲ್ಲ, ಓವಲೇಷನ್ ಆಗೋದಿಲ್ಲ. ಓವರಿಯನ್ ರೆಸಿಸ್ಟೆನ್ಸ್ ಅಂತ ಕೂಡ ಹೇಳ್ಬೋದು, ಅಥವಾ ಓವರಿಯನ್ ಡಿಸ್ಫಂಕ್ಷನ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟು ಇನ್ಸಫಿಷಿಯೆಂಟ್ ಡೋಸೇಜ್. ಇದನ್ನಂತರೂ ಸುಮಾರು ಜನಕ್ಕೆ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಸಪೋಸ್ ಡೋಸೇಜ್ ಕಮ್ಮಿ ಇತ್ತು ಅಂತಂದ್ರೂ ಕೂಡ ಓವಲೇಷನ್ ಆಗಿರೋದಿಲ್ಲ ಈವನ್ ಆಫ್ಟರ್ HCG ಶಾರ್ಟ್. ಕೊಟ್ಟಿರೋ ಮೆಡಿಸಿನ್ನು ಸಫಿಷಿಯೆಂಟ್ ಇಲ್ಲ ಅಂದವಾಗ, ಅಂದರೆ ಈಗ ನಾರ್ಮಲ್ ಆಗಿ ಯೋಚನೆ ಮಾಡಿ, ಒಂದು ಕಫ್ ಸಿರಪ್ ತೊಗೊತಿದ್ದೀವಿ ಅಂತಂತಂದರೆ ನನಗೊಂದು 10 ml, ನನ್ನಂಥವ್ರಿಗೆ ಅಂದರೆ ಅಡಲ್ಟ್ಸಿಗೆ ಕೆಮ್ಮು ಬಂದರೆ 10 ml ಕೊಡ್ತೀವಿ. ಚಿಕ್ಕ ಮಕ್ಕಳಿಗೆ ಏನಂತ ಕೊಡ್ತೀವಿ 5 ml ಅಥವಾ 3 ml, ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ 2 ml ಆಯಿತಾ. ಸೊ ಡೋಸೇಜ್ ಕಂಪ್ಲೀಟಾಗಿ ಪರ್ಸನ್ ಟು ಪರ್ಸನ್ ಡಿಫರ್ ಆಗ್ತಾ ಹೋಗುತ್ತೆ. ಸೇಮ್ ಥಿಂಗ್ ಇಲ್ಲೂ ಕೂಡ ಆಯಿತಾ. ಸೊ ಯಾವಾಗ ಡೋಸೇಜು ಸ್ವಲ್ಪ ಕಮ್ಮಿ ಕೊಟ್ಟಿದ್ರೆ ಆ ಟೈಮಲ್ಲೂ ಕೂಡ ನಿಮಗೆ ಓವಲೇಷನ್ ಆಗಿರೋದಿಲ್ಲ. ಇಟ್ ಶೋಸ್ ದ್ಯಾಟ್ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಡೋಸೇಜ್ ಕೊಟ್ಟು ಟ್ರೈ ಮಾಡಬೇಕು ಅಂತ. ಓಕೆ, ಸೊ ಡೋಸೇಜಿಂದನೇ ನಿಮ್ಗೆ ಓವಲೇಷನ್ ಆಗಿಲ್ಲ ಅನ್ನೋದಾದರೆ ನೆಕ್ಸ್ಟ್ ಸೈಕಲಲ್ಲಿ ಸ್ವಲ್ಪ ಡೋಸೇಜ್ ಜಾಸ್ತಿ ಮಾಡಿ ಟ್ರೈ ಮಾಡ್ತಾರೆ. ನೆಕ್ಸ್ಟು ಟೈಮಿಂಗು. ಒಂದು ಸೈಕಲ್ ಅಂತಂದವಾಗ, ಒಬ್ರದ್ದು ಸೈಕಲ್ ಅಂತಂದವಾಗ ಟೂ ಅರ್ಲಿ ಆಫ್ ದ ಸೈಕಲ್ ಅಥವಾ ಟೂ ಲೇಟ್ ಇನ್ ದ ಸೈಕಲ್ ನಿಮಗೆ HCG ಶಾರ್ಟ್ ಕೊಟ್ಟರೆ ಆ ಟೈಮಲ್ಲೂ ಕೂಡ ಬಿಕಾಸ್ ಆಫ್ ದಿಸ್ ಟೈಮಿಂಗ್ ಡಿಫ್ರೆನ್ಸ್ ಓವಲೇಷನ್ ಆಗದೇ ಇರಬಹುದು HCG ಶಾರ್ಟ್ ಕೊಟ್ಟ ಮೇಲೂ ಕೂಡ. ನೆಕ್ಸ್ಟ್ ಸ್ಟ್ರೆಸ್. ತುಂಬ ಸ್ಟ್ರೆಸ್ ತೊಗೊಂಡು ತುಂಬ ಭಯ ಪಟ್ಕೊಂಡು ಈಗ ಫಾಲಿಕ್ಯುಲರ್ ಸ್ಟಡಿ ಆಗಿರ್ಬೋದು, ಓವಲೇಷನ್ ಇಂಡಕ್ಷನ್ ಆಗಿರ್ಬೋದು, IUI ಆಗಿರ್ಬೋದು, IVF ಆಗಿರ್ಬೋದು ಆಯಿತಾ. ಎಲ್ಲ ಟೈಮಲ್ಲೂ ತುಂಬ ಸ್ಟ್ರೆಸ್ ತೊಗೊಂಡು ತುಂಬ ಹೆದರ್ಕೊಂಡು ಆ್ಯಂಗ್ಸೈಟಿ ಎಲ್ಲ ಡೆವಲಪ್ ಆಗಿತ್ತು ಅಂತಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಫಸ್ಟ್ ಥಿಂಗು ಬಿಕಾಸ್ ಆಫ್ ಕಾರ್ಟಿಸೋಲ್ ಆಯಿತಾ. ಸೊ ಕಾರ್ಟಿಸೋಲಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಉಳಿದಿದ್ದೆಲ್ಲ ಹಾರ್ಮೋನು ತಕತೈ ಅಂತ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆವಾಗ ಕೊಟ್ಟಿರೋ HCG ಶಾರ್ಟು ಯಾವುದನ್ನಪ್ಪ ಕಂಟ್ರೋಲ್ ಮಾಡಲಿ, ಎಲ್ಲವೂ ತಕತೈ ಅಂತ ಇದಾವಲ್ಲ ಇಲ್ಲಿ ಅಂತಂತ ಹೇಳಿ ಕುತ್ಕೊಂಡ್ಬಿಡುತ್ತೆ ಆಯಿತಾ. ಸೊ ಬಿಕಾಸ್ ಆಫ್ ಸ್ಟ್ರೆಸ್ ಆಲ್ಸೋ ಮೇ ಬಿ HCG ಶಾರ್ಟ್ ವರ್ಕ್ ಆಗದೆ ಇರಬಹುದು. ನೆಕ್ಸ್ಟು ಫಾಲಿಕ್ಯುಲರ್ ಇಶ್ಯೂಸ್ ಅಂತಂದರೆ, ಫಾಲಿಕಲ್ಸ್ ಏನು ಇಂಜೆಕ್ಷನ್ ಕೊಡೋ ಟೈಮಲ್ಲಿ ಫಾಲಿಕಲ್ಸ್ ಮೇ ನಾಟ್ ಬಿ ಮೇಚರ್ಡ್ ಇನಫ್ ಟು ರೆಸ್ಪಾಂಡ್ ಟು HCG ಅಂತಂದರೆ, HCG ಶಾರ್ಟ್ ಕೊಡುವಂತಹ ಟೈಮಲ್ಲಿ ಫಾಲಿಕಲ್ಸು ಮೆಚುರಿಟಿನ
ರೀಚ್ ಆಗಿಲ್ಲ ಅಂತ ಅಂದವಾಗ್ಲೂ ಕೂಡ HCG ಶಾರ್ಟ್ಗೆ ಫಾಲಿಕಲ್ಸ್ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಫಾಲಿಕಲ್ಸ್ ಮೆಚುರಿಟಿ ಆಫ್ ಫಾಲಿಕಲ್ಸ್ ಅನ್ನೋದನ್ನ ಹೇಗೆ ಮೆಜರ್ ಮಾಡ್ತಾರೆ ಅಂತಂದರೆ 3 ಆಸ್ಪೆಕ್ಟ್ಸ್. ಒಂದು ಅಪಿಯರೆನ್ಸ್, ಆಯಿತಾ, ನೋಡೋದಕ್ಕೆ ಹೇಗಿದೆ ಅನ್ನೋ ಆಧಾರದ ಮೇಲೆ ಮೆಚುರಿಟಿ ರೀಚ್ ಆಗಿದೆನೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಅಂದರೆ ಕಂಪ್ಲೀಟ್ ಅಪಿಯರೆನ್ಸ್, ಆಯಿತಾ, ಮುಖ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವಾ ಚಿಕ್ಕವರ ದೊಡ್ಡವರ ಹೇಗೆ ಅಂತಂತೆ. ಸೇಮ್ ಥಿಂಗ್ ಹಿಯರ್ ಆಲ್ಸೋ, ಆಯಿತಾ, ಫಾಲಿಕಲ್ ಅಪಿಯರೆನ್ಸ್ ಮೇಲೆ ಡಿಸೈಡ್ ಮಾಡ್ತಾರೆ ದಟ್ ಮೆಚುರಿಟಿ ರೀಚ್ ಆಗಿದೆನಾ ಇಲ್ವಾ ಅಂತ. ಸೆಕೆಂಡ್ ಥಿಂಗು ಸೈಜ್ ಏನು, ಆಲ್ಮೋಸ್ಟ್ ಎಲ್ಲ ವಿಡಿಯೋಸಲ್ಲೂ ಎಗ್ ಸೈಜ್ ಬಗ್ಗೆ ಮಾತಾಡಿರ್ತೀವಿ. 18 mm to 23 mm, ಆಯಿತಾ, 20 mm ಅರೌಂಡ್ ಅಪ್ಪ, ಈ ಕಡೆ 5 mm ಆ ಕಡೆ 5 mm ಇಟ್ಕೊರಿ, ಆಯಿತಾ. ಸೊ ಬಫರ್, ಸೊ ಆಲ್ ಟುಗೆದರ್ 20 mm ಅರೌಂಡ್ ಅಂತ ಅನ್ಕೊಳ್ಳಿ, ಆಯಿತಾ. ಒಬ್ಬೊಬ್ರು ವಿಡಿಯೋನಲ್ಲಿ ಒಬ್ಬೊಬ್ರು ಡಾಕ್ಟರ್ಸು ಒಂದೊಂದು ಮೆಜರ್ಮೆಂಟ್ನ ಹೇಳ್ತಾರೆ. ಸೊ ಅಗೇನ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಒಂದು ರಫ್ ಐಡಿಯಾಗೋಸ್ಕರನೇ ಹೇಳ್ತಾ ಇರೋದು. 20 mm ಅರೌಂಡ್ ನಿಮ್ದು ಎಗ್ ಸೈಜ್ ಇದೆ ಅಂತಂತಂದ್ರೆ ಗುಡ್ ಎಗ್, ಬೆಸ್ಟ್ ಅಂತಂತ, ಆಯಿತಾ. ಸೊ ಇಟ್ ಡಸಂಟ್ ಮೀನ್ ದಟ್ 19 mm ಇದೆ ನಂದು ಓಕೆನಾ ಅಂತ ಮತ್ತೆ ಕೇಳ್ಬಿಡಿ ದಯವಿಟ್ಟು, ಆಯಿತಾ. ಸೊ 20 mm ಅರೌಂಡ್, ಈ ಕಡೆ 5 mm ಈ ಕಡೆ 5 mm ಸೈಜಲ್ಲಿ ನಿಮ್ಮ ಎಗ್ ಸೈಜ್ ಇದೆ ಅಂತಂತಂದ್ರೆ ಗುಡ್, ಗ್ರೇಟ್ ಅಂತ, ಓಕೆ. ಸೊ ನೆಕ್ಸ್ಟ್ ಏನು, ಸೈಜ್. ಈ ಎಗ್ ಸೈಜ್ ಇತ್ತು ಅಂತಂತಂದರೆ ಆವಾಗಲೂ ಕೂಡ ಮೆಚುರಿಟಿ ರೀಚ್ ಆಗಿದೆ ಅಂತ ಹೇಳಿ ಅನ್ಕೊತಾರೆ. ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಒಂದು ಅಪಿಯರೆನ್ಸು, ನೆಕ್ಸ್ಟು ಸೈಜು. ಈ ಸೈಜ್ ಬಂದಿದೆ ಅಂತಂತಂದರೆ ಓಕೆ, ದೇ ಆರ್ ಗುಡ್ ಇನಫ್, ದೇ ವಿಲ್ ರೆಸ್ಪಾಂಡ್ ಟು HCG ಶಾರ್ಟ್ ನೌ ಬಿಕಾಸ್ ದೇ ಆರ್ ಮೇಚರ್ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದೇನು ಅಂತಂತಂದರೆ ಈಸ್ಟ್ರೋಡಿಯೋಲ್ ಹಾರ್ಮೋನ್ ಲೆವೆಲ್ಸು ಜಾಸ್ತಿ ಇತ್ತು ಅಂತಂತಂದರೆ ಆವಾಗ್ಲೂ ಕೂಡ ಮೆಚುರಿಟಿ ರೀಚ್ ಆಗಿದೆ ಎಗ್ ಅಂತ, ಆಯಿತಾ. ಸೊ ಎಗ್ ಸುತ್ತ ಇರುವಂತಹ ಟಿಶ್ಯೂಸಿಂದ, ಸೆಲ್ಸಿಂದ ಈಸ್ಟ್ರಾಡಿಯೋಲ್ ಪ್ರೊಡ್ಯೂಸ್ ಆಗುತ್ತೆ, ಆಯಿತಾ. ಸೊ ಈ 3 ಆಸ್ಪೆಕ್ಟ್ ಮೇಲೆ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ ಫಾಲಿಕ್ಯುಲರು ಮೆಚುರಿಟಿ ರೀಚ್ ಆಗಿದೆನೋ ಇಲ್ವೋ ಅಂತ. ಸೊ ಇದರ ಆಧಾರದ ಮೇಲೆ ವಿ ಕ್ಯಾನ್ ಡಿಸೈಡ್ ದ್ಯಾಟ್ HCG ಶಾರ್ಟ್ ಕೊಟ್ಟ ಮೇಲೆ ಈ ಫಾಲಿಕಲ್ಸ್ ರೆಸ್ಪಾಂಡ್ ಮಾಡ್ತಾವೋ ಇಲ್ವೋ ಅಂತ ಹೇಳಿ. ಸೊ ಯಾವಾಗ ಈ ಮೆಚುರಿಟಿ ರೀಚ್ ಆಗಿರೋದಿಲ್ಲ ಫಾಲಿಕಲ್ಸ್, ಆವಾಗ HCG ಶಾರ್ಟ್ಗೆ ಆಬ್ವಿಯಸ್ಲಿ ರೆಸ್ಪಾಂಡ್ ಮಾಡೋದಿಲ್ಲ, ಆಯಿತಾ. ಸೊ ಮೆಚುರಿಟಿ ಸೈಜ್ ಆಲ್ಸೋ, ಅಪಿಯರೆನ್ಸ್ ಆಲ್ಸೋ ಮ್ಯಾಟರ್ಸ್. ಬಟ್ ಯೂಶುವಲ್ ಸ್ಕ್ಯಾನ್ ಮಾಡಿದವಾಗ ಅಪಿಯರೆನ್ಸ್ ಏನು ಗೊತ್ತಾಗೋದಿಲ್ಲ, ಬಟ್ ಡಾಕ್ಟರ್ಸಿಗೆ ಗೊತ್ತಾಗ್ತಿರ್ಬೋದು. ಬಟ್ ಯೂಶುವಲ್ ಆಗಿ ಏನು ಮಾಡ್ತಾರೆ, ಸೈಜ್ನ ಮೆಷರ್ ಮಾಡ್ತಾರೆ, ಆಯಿತಾ. ಸೈಜ್ ಮೆಷರ್ ಮಾಡಿ ಸೈಜ್ನ ಮಾತ್ರ ಮೆನ್ಷನ್ ಮಾಡಿರ್ತಾರೆ. ಈ ಸೈಜ್ ಬಂದಿದೆ, ಫಾಲಿಕ್ಯುಲರ್ ಸ್ಟಡಿನಲ್ಲಿ ನೀವು ನೋಡಿರ್ಬೋದು, ಅಥವಾ ಓವ್ಯುಲೇಷನ್ ಇಂಡಕ್ಷನಲ್ಲೂ ನೀವು ನೋಡಿರ್ಬೋದು, ಈ ಸೈಜ್ ಬಂದಿದೆ ಎಗ್ಸು ಅಂತ ಹೇಳಿನೇ ಮೆನ್ಷನ್ ಮಾಡಿರ್ತಾರೆ, ಆಯಿತಾ. ಸೊ ಯಾವಾಗ ಎಗ್ ಸೈಜ್ ತುಂಬ ಚೆನ್ನಾಗಿ ಬಂದಿರಲ್ಲ ಅಥವಾ ಮೆಚುರಿಟಿ ರೀಚ್ ಆಗಿರಲ್ಲ ಫಾಲಿಕಲ್ಸು, ಆ ಟೈಮಲ್ಲೂ ಕೂಡ ನೀವು HCG ಶಾರ್ಟ್ ಕೊಟ್ಟರು ಕೂಡ ಫಾಲಿಕಲ್ಸು ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಅದರಿಂದನೇ ನಿಮಗೆ ಓವ್ಯುಲೇಷನ್ ಆಗದೇ ಇರಬಹುದು ಈವನ್ ಆಫ್ಟರ್ ಗಿವಿಂಗ್ HCG ಶಾರ್ಟ್. ಸೊ ನೆಕ್ಸ್ಟು ಇದಕ್ಕೆ ಸೊಲ್ಯೂಷನ್ ಏನು, ನಾವು ಏನು ಮಾಡಬೇಕು ಅಂತ ಹೇಳೋದಾದರೆ, ಯೂಶುವಲ್ ಆಗಿ ಏನು ಮಾಡ್ತಾರೆ ಡಾಕ್ಟರ್ಸ್, ಏನು ಮಾಡ್ತಾರೆ ಗೊತ್ತಾ, 3 to ಈ ಥರ ಓವ್ಯುಲೇಷನ್ ಪ್ರಾಬ್ಲಮ್ಸ್ ಇದ್ದು ನಿಮಗೆ HCG ಶಾರ್ಟ್ ಕೊಟ್ಟ ಮೇಲೂ ಓವ್ಯುಲೇಷನ್ ಆಗ್ತಾ ಇಲ್ಲ ಅಂದವಾಗ ಯೂಶುವಲ್ ಆಗಿ ಏನು ಮಾಡ್ತಾರೆ, 3 to 6 months ಕಾಂಟ್ರಸೆಪ್ಟಿವ್ ಪಿಲ್ಸ್ ಕೊಡ್ತಾರೆ. ಅಂದರೆ ಅಗೇನ್ ಇಟ್ಸ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸ್. ಸೊ ನಿಮಗೆ ಅವಾಗ ಏನಾಗುತ್ತೆ, 3 to 6 months ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಬೇಸಿಸ್ ಮೇಲೆ ನಿಮಗೆ ಪೀರಿಯಡ್ಸ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ಒಂದು ರೂಟೀನ್ ಸೆಟ್ ಆಗುತ್ತೆ ನಿಮ್ಮ ಬಾಡಿನಲ್ಲಿ. ಇದಾದ್ಮೇಲೆ ಏನು ಮಾಡ್ತಾರೆ, ಫಾಲಿಕ್ಯುಲರ್ ಸ್ಟಡಿ ಮಾಡ್ತಾರೆ. ದ್ಯಾಟ್ ನಿಮ್ಮ ಎಗ್ 3-6 months ಆದಮೇಲೆ ಫಾಲಿಕ್ಯುಲರ್ ಸ್ಟಡಿ ಮಾಡ್ತಾರೆ. ಸೊ ಫಾಲಿಕ್ಯುಲರ್ ಸ್ಟಡಿನಲ್ಲಿ ಏನು ಮಾಡ್ತಾರೆ ಹೇಳಿ, ಎವ್ರಿ ಡೇ ಆರ್ ಅಲ್ಟರ್ನೇಟಿವ್ ಡೇ ನಿಮ್ಮ ಫಾಲಿಕಲ್ಸು ಯಾವ ಸ್ಪೀಡಲ್ಲಿ ಗ್ರೋತ್ ಆಗ್ತಾ ಇದೆ ಅನ್ನೋದನ್ನು ಮಾನಿಟರ್ ಮಾಡ್ತಾರೆ. ಎಷ್ಟು ಎಗ್ಸ್ ಬರ್ತಾ ಇದೆನೋ ಇಲ್ವೋ, ಎರಡೂ ಓವರಿನಲ್ಲೂ ರೆಸ್ಪಾಂಡ್ ಮಾಡ್ತಾ ಇದೆನೋ ಇಲ್ವೋ ಅನ್ನೋದನ್ನು ಕರೆಕ್ಟಾಗಿ ಫಾಲಿಕ್ಯುಲರ್ ಸ್ಟಡಿನಲ್ಲಿ ಮಾನಿಟರ್ ಮಾಡಿ ಎಗ್ ಸೈಜ್ನೆಲ್ಲ ಮೆನ್ಷನ್ ಮಾಡಿ ರೆಡಿ ಮಾಡ್ಕೊತಾರೆ. ಅದಾದಮೇಲೆ ಫಾಲಿಕ್ಯುಲರ್ ಸ್ಟಡಿ ವಿತೌಟ್ ಟ್ರಿಗರ್ ಶಾಟ್ ನೀವು ಟ್ರೈ ಮಾಡಬೇಕು. ಅಂದರೆ HCG ಶಾಟ್ ಇಲ್ಲದೇನೆ ಓವ್ಯುಲೇಷನ್ ಆಗುತ್ತಾ ಇಲ್ವಾ ಅಂತಂತ ಹೇಳಿ ಫಸ್ಟ್ ಟ್ರೈ ಮಾಡ್ತಾರೆ. ಓವ್ಯುಲೇಷನ್ ಆಗ್ತಾ ಇಲ್ಲ, ನಮಗೆ ಟ್ರಿಗರ್ ಶಾಟ್ ಕೊಡದೇನೆ ಟ್ರೈ ಮಾಡಿದವಾಗ ಓವ್ಯುಲೇಷನ್ ಆಗ್ತಾ ಇಲ್ಲ ಅಂದವಾಗ ನೆಕ್ಸ್ಟ್ ಸೈಕಲ್ನಲ್ಲಿ ಓವ್ಯುಲೇಷನ್ಗೆ ಆಗೋದಕ್ಕೆ ಟ್ರಿಗರ್ ಶಾಟ್ ಕೊಟ್ಟು ಟ್ರೈ ಮಾಡಿಸ್ತಾರೆ. ಅದಾದಮೇಲೆ ಇಮಿಡಿಯೇಟ್ ಆಗಿ ನ್ಯಾಚುರಲ್ ಆಗಿ ಟ್ರೈ ಮಾಡಿ ಅಂತಲೂ ಹೇಳ್ಬೋದು, ಅಥವಾ ನಿಮಗೆ ಇದೆಲ್ಲ ಸಾಕು ನಾನು IUI ಮಾಡಿಸ್ಕೊಂಡ್ಬಿಡ್ತೀನಿ ಡೈರೆಕ್ಟ್ ಅನ್ನೋದಾದರೆ ಫಾಲಿಕ್ಯುಲರ್ ಸ್ಟಡಿ ಆದವಾಗಲೇ ಟ್ರಿಗರ್ ಶಾಟ್ ಕೊಟ್ಟವಾಗಲೇ ನಿಮಗೆ ನೆಕ್ಸ್ಟ್ ನೀವು ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ IUI ಮಾಡಿಸ್ಕೊಳ್ಳಬಹುದು, ಆಯಿತಾ. ದಿಸ್ ಇಸ್ ಒನ್ ಸೆಟ್. ಈವನ್ ಆಫ್ಟರ್ ದಿಸ್ ನಿಮಗೆ ಕನ್ಸೀವ್ ಆಗ್ತಾ ಇಲ್ಲ, 3 to 6 months ನೀವು ಕಾಂಟ್ರಸೆಪ್ಟಿವ್ ಪಿಲ್ಸ್ ತೊಗೊಂಡ್ರಿ, ಆಮೇಲೆ ಫಾಲಿಕ್ಯುಲರ್ ಸ್ಟಡಿ ಮಾಡಿಸಿದ್ರಿ, ಅದಾದಮೇಲೆ ವಿತ್ ಟ್ರಿಗರ್ ಶಾಟ್ ವಿತೌಟ್ ಟ್ರಿಗರ್ ಶಾಟ್ನು ಮಾಡಿಸಿದ್ರಿ, ಆದ್ರೂ ನಿಮ್ಗೆ ಆಗಲಿಲ್ಲ ಅಂತಂದವಾಗ ಲಿವ್ ಇಟ್. ಅದಾದಮೇಲೆ ಅದರ ಅರ್ಥ ಓವರಿ ನಿಮಗೆ
ಫಂಕ್ಷನ್ ಮಾಡ್ತಾ ಇಲ್ಲ ಅಂತ. ಓವರಿಯನ್ ಡಿಸ್ಫಂಕ್ಷನ್ ಇಸ್ ದ ರೀಸನ್ ಬಿಹೈಂಡ್ ದಿಸ್ ಅಂತ ಆಗುತ್ತೆ. ಸೊ ಆವಾಗ ಏನು ಮಾಡಬೇಕು, ಓವರಿಯನ್ ಡ್ರಿಲ್ಲಿಂಗ್ ಮಾಡಿಸಿ. ಓವರಿಯನ್ ಡ್ರಿಲ್ಲಿಂಗ್ ಮಾಡಿಸಿ ಆದಮೇಲೆ ಆಗೇನು ಫಾಲಿಕ್ಯುಲರ್ ಸ್ಟಡಿ ಮಾಡಿಸಿ ವಿತೌಟ್ ಟ್ರಿಗರ್ ಶಾಟ್, ಅದಾದಮೇಲೆ ವಿತ್ ಟ್ರಿಗರ್ ಶಾಟ್ ಮಾಡಿಸಿದವಾಗ ನಿಮಗೆ ಏನು ಅನ್ನೋದು ಗೊತ್ತಾಗುತ್ತೆ. ದೆನ್ ಯು ಕ್ಯಾನ್ ಟೇಕ್ ಫರ್ಮ್ ಡಿಸಿಷನ್ ಅಬೌಟ್ ಇಟ್, ಆಯಿತಾ. ಸೊ ಇದೆಲ್ಲ ನಾನು ಎನಲೈಸ್ ಮಾಡಿ ಹೇಳಿರೋದು. ಇದನ್ನೆಲ್ಲ ನೀವು ಡಾಕ್ಟರ್ ಹತ್ರ ಮಾತಾಡಿದ್ರಿ ಅಂತಂತಂದರೆ ಅವರು ನಿಮಗೆ ವಿಚ್ ಇಸ್ ಬೆಟರ್ ಫಾರ್ ಯು ಅನ್ನೋದನ್ನು ನಿಮ್ಮ ಚಾಯ್ಸಸ್ ಆಗಿರ್ಬೋದು, ನಿಮ್ಮ ಕೇಸ್ ಹಿಸ್ಟ್ರಿ ಆಗಿರಬಹುದು, ನಿಮ್ಮ ಹೆಲ್ತ್ ಮೇಲೆ ಡಿಸೈಡ್ ಮಾಡ್ತಾರೆ ನಿಮಗೆ ಯಾವುದು ಮಾಡಬಹುದು ಅಂತ, ಆಯಿತಾ. ಸೊ ಯಾವ ರೀಸನಿಂದ ನಿಮಗೆ HCG ಶಾರ್ಟ್ ತೊಗೊಂಡ್ಮೇಲೆ ಓವ್ಯುಲೇಷನ್ ಆಗ್ತಾ ಇಲ್ಲ ಅನ್ನೋ ಆಧಾರದ ಮೇಲೂ ಕೂಡ ಇದು ಡಿಪೆಂಡ್ ಆಗುತ್ತೆ, ಆಯಿತಾ. ಸೊ ಇದನ್ನ ಹಿಂಗೆ ಮಾಡಬಹುದು ಅನ್ನೋದು ಯೂಶ್ವಲ್, ಆಯಿತಾ. ಬಟ್ ನಿಮಗೆ ಸ್ಪೆಸಿಫಿಕ್ ಆಗಿ ವಿತ್ ಪ್ರೂಫ್ ಅಂತಂತಂದರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಸೊ HCG ಶಾರ್ಟ್ ತೊಗೊಂಡ್ಮೇಲೂ ನಮಗೆ ಓವ್ಯುಲೇಷನ್ ಆಗ್ತಾ ಇಲ್ಲ ಅನ್ನೋರಿಗೆ ಕಂಪ್ಲೀಟಾಗಿ ಏನೆಲ್ಲ ರೀಸನ್ಸ್ ಇರಬಹುದು ಅನ್ನೋದನ್ನು ಹೇಳಿದ್ದೀನಿ. ಆ್ಯಂಡ್ ಆ ಥರ ಕೇಸಸಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಡಾಕ್ಟರ್ ಜೊತೆ ಮಾತಾಡಿ ನಿಮಗೆ ಪರ್ಸನಲ್ ಆಗಿ ಏನಾದರೂ ಡೌಟ್ ಇತ್ತು ಅಂತಂತಂದರೆ, ನನ್ನ ಹತ್ರ ಕೇಳಬೇಕಿತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.